ಇವತ್ತೇ ಜಿಲ್ಲಾಸ್ಪತ್ರೆ ಹಾವೇರಿಯಲ್ಲಿ ರೂಪಾ ಗಿರೀಶ್ ಕರವಣ್ಣವರಂತ 32 ವರ್ಷದ ಮಹಿಳೆ ನಮ್ಮ OPD ಬಂದಿದ್ದಾಳೆ. OPDಯಲ್ಲಿ ತೋರಿಸಿ ಅಲ್ಲಿ ಇದ್ದಂಥ ವೈದ್ಯರು ಅವಳಿಗೆ ಹೆರಿಗೆ ರೂಮ್ಗೆ ಹೊಟ್ಟೆ ನೋವು ಅನ್ನೋದಕ್ಕೆ ಹೆರಿಗೆ ರೂಮ್ ಕಳಿಸಿದ್ದಾರೆ. ಅಲ್ಲಿ ಮಾನಿಟರ್ ಮಾಡಿ ಹೆರಿಗೆ ರೂಮ್ಗೆ ಬಂದಿದ್ದಾರೆ. ಅಲ್ಲಿ 10:37ಕ್ಕೆ ಬಂದಿದ್ದಾರೆ. ಬಂದು ಅಲ್ಲಿ ವೇಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿದ್ದಂಥ ಸಿಸ್ಟ್ರು ಕಾಯಿರಿ ಅಂತ ಹೇಳಿದ್ದಾರೆ. ಯಾಕಂದರೆ ಹೆರಿಗೆ ರೂಮ್ನಲ್ಲಿ ಒಂದು 3 ಡೆಲಿವರಿ ಕೇಸ್ ಅಡ್ಮಿಟ್ ಆಗಿದ್ದು, ಒಂದು ಆ್ಯಕ್ಟಿವ್ ಲೇಬರ್ನಲ್ಲಿತ್ತು. ಹಂಗಾಗಿ ವೇಟ್ ಮಾಡಿದಾಗ ಅವಳಿಗೆ ಹೊಟ್ಟೆ ನೋವು ಹೆಚ್ಚಾಗಿದೆ. ಹಂಗಾಗಿ ಮತ್ತೆ ಬಾತ್ರೂಮ್ಗೆ ಹೋಗಿದ್ದಾಳೆ. ಅಲ್ಲಿ ಹೊಟ್ಟೆ ನೋವು ಹೆಚ್ಚಾಗಿದ್ದಕ್ಕೆ ಅಲ್ಲಿ ಒಂದು ಸ್ವಲ್ಪ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿ ಇದಾಗಿದ ನಂತರ ನಮ್ಮ ಸಿಬ್ಬಂದಿ ಗೊತ್ತಾದ ನಂತರ ಕರ್ಕೊಂಡ್ಬಂದು ಅಲ್ಲಿ ಹೆರಿಗೆ ಮಾಡಿಸಿದ್ದಾರೆ. ಆದರೆ ಮಗು ತೀರ್ಕೊಂಡಿದೆ ಅಂತಂದು ಇದು ಅಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ಅಂತಂದು ಅವ್ರದ್ದು ಕಂಪ್ಲೇಂಟ್ ಇದೆ. ಆದರೆ ಅದನ್ನು ನೋಡಿದಾಗ ಆ ತಾಯಿಗೆ BP ಇದೆ 160/100 BP ಹೆಚ್ಚಾಗಿದ್ದಕ್ಕೆ ಮತ್ತು ಹೆರಿಗೆ ನೋವು ಇದ್ದಕ್ಕೆ ಬಂದಿದ್ದಾರೆ. ಆಮೇಲೆ ತಾಯಿ ಏನು ಹಿಸ್ಟ್ರಿ ಕೊಟ್ಟಿದ್ದಾರೆ ಅಂದರೆ ನಿನ್ನೆ ಮಧ್ಯಾಹ್ನದಿಂದ ನಮಗೆ ಹೊಟ್ಟೆಯಲ್ಲಿ ಮಗು ತಿರುಗಾಡ್ತಾ ಇಲ್ಲ ಮತ್ತು ಹೊಟ್ಟೆ ನೋವಿದೆ. ಹಂಗಾಗಿ ಆಮೇಲೆ ನೋಡಿದ ನಂತರ ಅದು ಇಂಟ್ರಾಕ್ಟನ್ ಡೆತ್, ಗರ್ಭಕೋಶದಲ್ಲಿ ಮಗು ತೀರ್ಕೊಂಡಿದೆ. ಆಮೇಲೆ ಡೆಲಿವರಿ ಆಗಿದೆ. ಈಗ ಮಗುಗೆ 8 ತಿಂಗಳದು ಪ್ರೀ ಮೆಚೂರ್ ಬೇಬಿ. ಇವ್ರದ್ದು ನಮ್ಮಲ್ಲಿ ಸಿಬ್ಬಂದಿ ಲೇಟಾಗಿ ನೋಡಿದ್ದಾರೆ ಅಂತ ಅವ್ರದ್ದು ಕಂಪ್ಲೇಂಟು. ನಾನು CCTV ತೆಗೆಸಿ ನೋಡಿದಾಗ ಅವ್ರದ್ದು ಲೇಬರ್ ರೂಮ್ ಎಂಟ್ರಿ 10:36 ಮತ್ತು ಹೊರಗಡೆ ಬಂದದ್ದು 11:07. ಹಾಗಾಗಿ ಇದು ಏನೋ ಅಲ್ಲಿ ಅವರ ಅಟೆಂಡರ್ಸು ಗದ್ದಲ ಮಾಡಿದ್ದಕ್ಕೆ ನಾನು ಹೋಗಿದ್ದೆ. ಹೋಗಿ ವಿಚಾರ ಮಾಡಿದಾಗ ಈ ಥರ ಕಂಡುಬಂದಿದೆ. 3-4 ದಿವಸ ಒಂದು ವಾರಗಟ್ಟಲಾದರೂ ಕೆಲವರಿಗೆ ಏನಾಗೋದಿಲ್ಲ ರೀ. ಅಂದರೆ ತಾಯಿ ಮೂಮೆಂಟು ಅರ್ಧ ತಾಸಿಗೆ ಒಂದು 2-3 ಸಲ ಆದರೂ ಮೂಮೆಂಟ್ ಆಗಬೇಕು. ತಾಯಿನೇ ಹೇಳ್ತಾಳೆ ನನಗೆ ನಿನ್ನೆ ಮಧ್ಯಾಹ್ನದಿಂದ ಇದಾಗಿಲ್ಲ ಅಂತ. ಇಲ್ಲಿ ಕಾಕೋಳ ಗ್ರಾಮದಿಂದ ರಾಣೇಬೆನ್ನೂರು ತಾಲೂಕಿನಿಂದ ಬಂದಿದ್ದಾರೆ. ಈಗ ನೋಡಿದಾಗ ಅದು ಗರ್ಭಕೋಶದಲ್ಲಿ ಮಗು ತೀರ್ಕೊಂಡಿದೆ ಮತ್ತು ಅದು ನ್ಯಾಚುರಲ್ ಡೆಲಿವರಿ ಆದಂಗೆ ಆಗಿದೆ. ಸರ್ ಅವ್ರು ಆರೋಪ ಮಾಡ್ತಾರೆ ಸರ್, ಬಂದು 1 ಗಂಟೆ ರಾತ್ರಿ ಒಂದು ಬೆಡ್ಶೀಟ್ ಕೊಡಲಿಲ್ಲ, ಆಮೇಲೆ ನೆಲದ ಮೇಲೆ ಕೂರಿಸಿದ್ರು, ಆಮೇಲೆ ಯಾರು ಡಾಕ್ಟರ್ ಇರಲಿಲ್ಲ, ನಾಷ್ಟ ಮಾಡಕ್ಕೆ ಬಂದಿದ್ರು ಅಂತಿಂಗೆಲ್ಲ. ಅಲ್ಲ, ಅಲ್ಲಿ 4 ಜನ ಸಿಬ್ಬಂದಿ ಇದ್ದಾರೆ. ಬಟ್ ಒಳಗಡೆ ಹೆರಿಗೆ ರೂಮ್ನಲ್ಲಿ ಮತ್ತೆ ಹೆರಿಗೆ ಮಾಡಿಸ್ತಾ ಇದ್ದಾರೆ. ಹಂಗಾಗಿ ವೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮೀನ್ ವೈಲ್ ಇವಳಿಗೆ ಫುಲ್ ಟರ್ಮ್ ಅಲ್ಲ, 8 ತಿಂಗಳ ಇದಾಗಿದೆ. OPDಯಿಂದ ಬಂದಿದ್ದಾಳೆ. ಆಮೇಲೆ ನೋಡಿ ಇದು ಮಾಡಿದ್ರೆ ಹೀಗಾಗಿದೆ ಅಷ್ಟೆ. ನಮ್ಮಲ್ಲಿ ಪ್ರತಿ ತಿಂಗಳ 600 ಡೆಲಿವರಿ ಆಗ್ತವೆ. 550ರಿಂದ 600 ಡೆಲಿವರಿ ಆಗ್ತವೆ. ಅದರಲ್ಲಿ ಒಂದು 250 ಸೀಸನ್ ಸೆಕ್ಷನ್ ಮಾಡಿಕೊಡ್ತೀವಿ. ಉಳಿದೆಲ್ಲ ನಾರ್ಮಲ್ ಡೆಲಿವರಿ ಆಗ್ತವೆ. ಮೊದಲು ರಕ್ತ ಇಲ್ಲ ಅಂತ KMC ಹೋಗ್ತಿದ್ರು. ಈಗ ನಾವು ರೆಫರೆನ್ಸು ಕಡಿಮೆ ಮಾಡಿಬಿಟ್ಟಿದ್ವಿ. ನಮ್ಮಲ್ಲೇ ಮ್ಯಾಕ್ಸಿಮಮ್ ಕೇಸಸ್ನ ಅಟೆಂಡ್ ಮಾಡ್ತೀವಿ. ಅಷ್ಟು ರಶ್ನೂ ಇದೆ, ಜನಕ್ಕೆ ಸರ್ವಿಸಸ್ಸು ಸಿಗ್ತಾ ಇದೆ. ಮೀನ್ ವೈಲ್ ಇದೊಂದು ಹಿಂಗಾಗಿದೆ. ನಾನು ಅವ್ರ ಅಟೆಂಡರ್ಸ್ಗೆ ಹೇಳಿದ್ದೇನೆ ಹಿಂಗಾಗಲಿಲ್ಲ, ನಾನು ನೋಡ್ಕೊಳ್ತೇನೆ ಅಂತಂದು. ನಮ್ಮ ಸಿಬ್ಬಂದಿ ಕರೆಸಿ ಒಂದು ಮೀಟಿಂಗ್ ಮಾಡಿ ಇನ್ ಟೈಮ್ ಯಾರು ಬಂದರೂ ನೋಡಿ ಇದು ಮಾಡಿ ಅಂತ ಹೇಳ್ತೇನೆ. ಅಲ್ಲ, ಅಂದರೆ ಅವರು ಯಾರನ್ನು ಕೇಳಿಲ್ರಿ, ತಾವೇ ಹೋಗಿದ್ದಾರೆ. ಇಲ್ಲ, ಆಸ್ಪತ್ರೆ ಒಳಗಡೆ ಅಲ್ಲೇ ಹೋಗಿದ್ದಾರೆ. ಕೇಳಿದ್ರೆ ಅದು ಆಟೋಮೆಟಿಕ್ಲಿ ಅಲ್ಲೇ ಎದುರುಗಡೆನೇ ಇತ್ತು. ಅಲ್ಲಿ ಹೋಗಿಲ್ಲ, ಆ ತಾಯಿನೇ ಎದ್ದು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಇವರಲ್ಲಿ ಒಳಗಡೆ ಹೆರಿಗೆ ಮಾಡಿಸ್ತಾ ಇದ್ದಾರೆ. ಹಂಗಾಗಿ